ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆಯ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ದಕ್ಷಿಣ ಕೊಡಗಿನ ವಿವಿಧೆಡೆ ತೆರಳಿ ಕಾರ್ಯಕರ್ತರೊಂದಿಗೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡರು. ದಕ್ಷಿಣ ಕೊಡಗಿನ ನಿಟ್ಟೂರು, ಬಾಳೆಲೆ, ಪೊನ್ನಪ್ಪ ಸಂತೆ, ಚೆನ್ನಯ್ಯನಕೋಟೆ, ಮಾಲ್ದಾರೆ ಇನ್ನಿತರ ಸ್ಥಳಗಳಿಗೆ ಹಾಗೂ ಕೆಲವು ಹಾಡಿಗಳಿಗೆ ತೆರಳಿ ಜನಪರವಾಗಿರುವ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭ ಆಯಾ ಭಾಗದ ಪಕ್ಷದ ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನಾನು ಅಪ್ಪಣ್ಣ ಗ್ರಾಮ ಪಂಚಾಯತಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೀನಿ. ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಚುನಾವಣೆಯಲ್ಲಿ ನೀವೆಲ್ಲರೂ ಆಶೀರ್ವದಿಸಬೇಕು, ಅಪ್ಪಣ್ಣನ ಗೆಲ್ಲಿಸಬೇಕು, ನಮ್ಮ ಪಕ್ಷದ ಪರವಾಗಿ ನಿಂತಿರುವಂತ ಅಭ್ಯರ್ಥಿ ಅಂತ ಕೇಳಿಕೊಂಡು ಕೆಲವು ತಮ್ಮಲ್ಲಿದ್ದಂಥ ಬೇಡಿಕೆಗಳನ್ನ ಹೇಳಿದ್ವಿ. ಅದರಲ್ಲಿ ನಮಗೆ ಇಲ್ಲಿ ದಾರಿದೀಪ ಇಲ್ಲ, ಮತ್ತೆ ಶೌಚಾಲಯ ಇಲ್ಲ ಅಂತ ಹೇಳುವಂತ ಮಾತನ್ನು. ಚುನಾವಣೆ ಗೆದ್ದಿದ್ದ ಮರುದಿನ ಶೌಚಾಲಯ ನಿರ್ಮಾಣ ಆಗ್ತದೆ, ದಾರಿದೀಪ ಸೋಲಾರ್ ಲೈಟ್ ಅನ್ನು ಕೊಡುವಂತ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಅವತ್ತು ನಿಮಗೆ ಮಾತಾಡಿದ್ದೆ. ಅದರಂತೆ ಚುನಾವಣೆಯಲ್ಲಿ ತಾವು ಗೆಲ್ಸಿದ್ದೀರಾ, ಅಪ್ಪಣ್ಣನ ಗೆಲ್ಸಿದ್ದೀರಾ. ಮರುದಿನವೇ ಶೌಚಾಲಯ ಕೆಲಸವನ್ನು ಶುರು ಮಾಡಿದ್ವಿ, ದಾರಿದೀಪವನ್ನು ಕೂಡ ಕೊಡುವಂತ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವತ್ತು ಸರ್ಕಾರ ಇಲ್ಲ, ನಾನು ಶಾಸಕನೂ ಅಲ್ಲ, ನಮ್ಮ ನಾಯಕರು ಯಾರಿಗೂ ಕೂಡ ಅಧಿಕಾರ ಇದೆ. ಆ ಸಂದರ್ಭದಲ್ಲೂ ಕೂಡ ನಾವು ಕೊಟ್ಟಂತೆ ನುಡಿದಂತೆ ತಂದ್ವಿ. ನಂತರ ಬಂದಂತ ಶಾಸಕರ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನೀವೆಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನನಗೆ ಮತ್ತು ಪಕ್ಷದ ಬೆಂಬಲವಾಗಿ ನಿಂತಿದೆ. ನಂತರ ಬಂದಂತ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಸ್ಪಂದಿಸುವಂತ ಕೆಲಸವನ್ನ ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಆಯ್ಕೆ ಚುನಾವಣೆ ಆಗಿ ಕೇವಲ 10 ತಿಂಗಳು ಮಾತ್ರ ಆಗಿದೆ. 4 ವರ್ಷ 2 ತಿಂಗಳು ಇನ್ನ ನಮ್ಮ ಅವಧಿ ಬಾಕಿ ಇದೆ. ನಮ್ಮ ಸರ್ಕಾರ ನಾವೆಲ್ಲೂ ಹೋಗ್ತಾ ಇಲ್ಲ, ನಿಮ್ಮ ಜೊತೆಗೆ ಇರ್ತೀವಿ. ಅದರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಒಂದೇ ಸತಿ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅಂದ್ರೂ ಹಂತ ಹಂತವಾಗಿ ಬಗೆಹರಿಸುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೀವಿ. ನಿಮ್ಗೆಲ್ಲರೂ ಕೂಡ ವಿಶ್ವಾಸ ಇರಲಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಿಮ್ಮ ಇಲ್ಲಿ ಇರುವಂತಹ ಹಕ್ಕುಪತ್ರದ ಸಮಸ್ಯೆ, ನಾವು ಸಮುದಾಯ ಹಕ್ಕುಗಳನ್ನು ಅರಣ್ಯ ಕಾಯ್ದೆ ಇಲಾಖೆಯ ಕಾಯ್ದೆ ಅಡಿಯಲ್ಲಿ 2010ನೇ ಇಸ್ವಿ ನಂತರ 1 ಇಂಚ್ ಜಾಗ ಕೂಡ ಸಮುದಾಯ ಹಕ್ಕು ಕೊಟ್ಟಿದ್ದೇನೆ. ನಾನು ಬಂದಾದ್ಮೇಲೆ ಇವತ್ತು 2400 ಎಕರೆ ಹಕ್ಕುಪತ್ರವನ್ನು ಕೊಡಿಸಿದ್ದೀನಿ. ಸರಿಯಾ? ಅದು ಅರಣ್ಯ ಕಾಯ್ದೆ ಹಕ್ಕಲ್ಲಿ 2400 ಎಕರೆ ಸಮುದಾಯ ಹಕ್ಕನ್ನ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ನಿಮ್ಮ ಸಮುದಾಯದ ನಾಯಕರ ಕೈಗೆ ಹಕ್ಕುಪತ್ರವನ್ನ ಕೊಡುವಂತದ್ದನ್ನ ವಿರಾಜಪೇಟೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಸರಿನಾ? ನಂತರ ಎಷ್ಟು ಜನ ಗೆಳೆಯರು ಆಗಮಿಸಿದ್ರು, ನಮಗೆ ಧನ್ಯವಾದಗಳು. ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಹೆಚ್ಚು ಮತಗಳನ್ನು ನನಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕೊಟ್ಟಿದ್ದೀರ. ಇದರಿಂದ ನನ್ನ ಗೆಲುವಿಗೆ, ಪಕ್ಷದ ಗೆಲುವಿಗೆ ಹೆಚ್ಚು ಸಹಕಾರವನ್ನು ನೀಡಿದ್ದೀರ. ಅದಕ್ಕೂ ಕೂಡ ತಮಗೆ ಧನ್ಯವಾದಗಳು. ಚುನಾವಣೆಗಿಂತ ಮೊದಲು ಬಂದಿದ್ದೆ, ಚುನಾವಣೆ ನಂತರ 5 ವರ್ಷ ಮೊದಲನೇ ಬಾರಿಗೆ ಇವತ್ತು ವಿರಾಜಪೇಟೆ ಕ್ಷೇತ್ರದಾದ್ಯಂತ ಹಲವಾರು ಕುಂದುಕೊರತೆ ಸಭೆಗಳನ್ನು ನಡೆಸಿ ಹಕ್ಕುಪತ್ರಗಳು ಕೊಡುವಂಥದ್ದಾಗಲಿ, ನಿರಾಶ್ರಿತರಿಗೆ ಮನೆಯದಾಗಲಿ, ನಿವೇಶನಗಳಾಗಲಿ, ವಿದ್ಯುತ್ ಶಕ್ತಿ ಸಮಸ್ಯೆ ಆಗಲಿ, ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ರಸ್ತೆ ಸಮಸ್ಯೆ ಆಗಲಿ, ಈ ರೀತಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದಿದ್ದೀವಿ. ಇದು ಕಳೆದ 9-10 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದು ನಾನು ಆಯ್ಕೆಯಾಗಿ ಸರ್ಕಾರ ರಚನೆ ಆಗಿದ ನಂತರ ಮಾಡಿರುವಂಥ ಕೆಲಸಗಳು. ಅಭಿವೃದ್ಧಿ ಕಾಮಗಾರಿಗಳು ಕೂಡ ಹೆಚ್ಚಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲವನ್ನು ಒಂದೇ ಸತಿ ಮಾಡಲಿಕ್ಕೆ ಸಾಧ್ಯ. ನಾನು ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ ಇನ್ನು 4 ವರ್ಷ 2 ತಿಂಗಳು ಇದೆ ಮತ್ತು ಸರ್ಕಾರ ಕೂಡ ಇರುತ್ತೆ. ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಭಾಳ ಬದ್ಧತೆಯಿಂದ ಮಾಡ್ತೀವಿ. ಆ ಆಶ್ವಾಸನೆ ನಿಮಗೆ ಕೊಡಕ್ಕೆ ಬಯಸ್ತಾ ಇದ್ದೀವಿ. ಕಳೆದ 20 ವರ್ಷದಲ್ಲಿ 25 ವರ್ಷದಲ್ಲಿ ಏನಾಗಿದೆ ನಾನು ಹೇಳಕ್ಕೆ ಹೋಗೋದಿಲ್ಲ.
ಶಾಸಕರು ಬಂದ್ರ, ಸಂಸದರು ಬಂದ್ರ, ಯಾರು ಬಂದರು ಯಾರು ಹೋದ್ರು ನನಗೆ ಗೊತ್ತಿದೆ. ಅದು ಈಗ ಟೀಕೆ ಮಾಡುವಂಥ ಸಂದರ್ಭ ಕೂಡ. ಆಶೀರ್ವಾದದಿಂದ ರಚನೆಯಾಗಿ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ನಾವುಗಳು ಕೂಡ ಎಲ್ಲ ಮತದಾರರ ಮನೆ ಬಾಗಿಲಿಗೆ ಹೋಗಿ ಗ್ಯಾರಂಟಿಗಳನ್ನ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಇದನ್ನು ಅನುಷ್ಠಾನಕ್ಕೆ ತರ್ತೀವಿ, ಇದನ್ನು ಆಶೀರ್ವದಿಸಿ ಅಂತ ಕೇಳಿದ್ದ 5 ಗ್ಯಾರಂಟಿ ಕೇವಲ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಂತ ಕೀರ್ತಿ ನಮ್ಮ ರಾಜ್ಯ ಸರ್ಕಾರ. ಇದು ಬಹಳ ಹೆಮ್ಮೆಯಿಂದ ಈ ಮಾತನ್ನ ಹೇಳಿದ್ದು ನಾನು ಬಯಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನ ಕೊಡೋದು ಬಹುಶಃ ಜನರಿಗೆ ತಾವು ತಿಳಿಸ್ಬೇಕು, ಬಹಳ ಬಹಳ ಕಷ್ಟದ ಕೆಲಸ. ಆದರೆ ಕೊಟ್ಟಂತ ಭರವಸೆಯಿಂದ ಹಿಂದೆ ಇರುವಂತ ಜಾಯಮಾನ ಒಂದಲ್ಲ. ನುಡಿದಂತೆ ಮೊದಲು ನಡೆದಿದ್ದೇವೆ, ಈಗಲೂ ನಡೆದಿದ್ದೇವೆ, ಮುಂದಕ್ಕೂ ನಡೀತೇವೆ ಅಂತ ಹೇಳುವಂತ ಇಟ್ಟಿರುವಂತ ಈ ಸರ್ಕಾರ 5 ಗ್ಯಾರಂಟಿಯನ್ನ 58,000 ಕೋಟಿ ರೂಪಾಯಿಯ ಹೊರೆಯನ್ನು ಹೊತ್ತು ಅನುಷ್ಠಾನಕ್ಕೆ ತಂದಿದೆ. ಈ 5 ಗ್ಯಾರಂಟಿಗಳು ಕೂಡ ಬಡವರ ಪರ ಇರುವಂತ ಕಾರ್ಯಕ್ರಮ. ಅದರಿಂದ ಈ ರಾಜ್ಯದ ಜನತೆ ಬಡ ಜನತೆಯಾಗಿದ್ದಾರೆ. ಅವರು 80 ಭಾಗ ಬಡ ಜನತೆ. ಅವರೆಲ್ಲರೂ ಸಂಪೂರ್ಣವಾಗಿ ಸರ್ಕಾರದ ಜೊತೆ ನಿಲ್ತಾರೆ ಈ ಚುನಾವಣೆಯಲ್ಲಿ ಅಂತ ಹೇಳುವಂತ ವಿಶ್ವಾಸ ನನಗೆ. ಯಾಕಂದ್ರೆ ಜನಪರ ಬಡಪರ ಕಾರ್ಯಕ್ರಮಗಳು ಮಾಡಿದಾಗ ಸ್ವಲ್ಪ ಶ್ರೀಮಂತರು, ಉದ್ಯಮಿಗಳು ನಮ್ಮನ್ನ ವಿರೋಧಿಸ್ತಾರೆ, ನಮ್ಮನ್ನ ಟೀಕಿಸ್ತಾರೆ. ಟೀಕೆ ಮಾಡೇ ಮಾಡ್ತಾರಲ್ಲ, ಎಲ್ಲರೂ ಗೊತ್ತಿದೆ ಮಾಹಿತಿ. ಆದಷ್ಟು ಎಲ್ಲರೂ ಬಂದಿದ್ದಾರೆ. ಆದಷ್ಟು ನಾನು ಬದ್ಧತೆಯಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ. ಇವತ್ತು ಪುನರ್ವಸತಿಗೆ ಬುಡಕಟ್ಟು ಜನರಿಗೆ ಒಂದ್ ಕಡೆ 29 ಎಕರೆಯನ್ನು ಗುರುತಿಸಿ ಅದೇ ಮುಖ್ಯಮಂತ್ರಿಗಳು 10.25 ಕೋಟಿ ಕೊಟ್ಟಿದ್ದಾರೆ. ಅಲ್ಲೇ ಒಂದು 2-3 ಸಾವಿರ ವಸತಿಯನ್ನು ಕೊಡುವಂತದ್ದಾಗುತ್ತೆ ತೆರಾಳ. ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಈಗ ಬಾಲ್ಗೋಡ್ನಲ್ಲಿ ಕೊಟ್ಟಿದ್ವಿ, ಹಕ್ಕುಪತ್ರಗಳಲ್ಲಿ ಕೊಟ್ಟಿದ್ವಿ, ವಸತಿ ಅಂತ ಧರ್ಮಕಾಡಲ್ಲಿ ಕೊಟ್ಟಿದ್ವಿ, ಇತಿಮತಿ ಬೆಟ್ಟಂಗಾಲ ಎಲ್ಲ ಕಡೆ ಮಾಡ್ತಾ ಇದ್ವಿ. ಎದೆಮಣ್ಣೂರಿನಲ್ಲಿ ಮನೆಗಳನ್ನ ಹಂಗೆ ನಿಲ್ಲಿಸ್ಬಿಟ್ಟಿದ್ರು. ಇಲ್ಲಿಂದ ಬಿಟ್ಟೂರು ಪೊನ್ನಪ್ಪ ಸಂತೆ ಹೋಗಿದೆ. ಇವತ್ತು ವಿರಾಜಪೇಟೆ ಭಾಗದಲ್ಲಿ ಮಾಲ್ದಾರೆ, ಚೆನ್ನೈಕೋಟೆ ಇಲ್ಲ, ಅಲ್ಲೆಲ್ಲ ನೀವು ಮಾಡ್ತಾ ಇರೋ ಅಭಿವೃದ್ಧಿ ನಮ್ಗೆ ಗೊತ್ತಿದೆ ಅನ್ನೋರು ಅಂತಾನೆ ಹೇಳ್ತಾರೆ. ಜನರು ಗೊತ್ತಿದೆ. ಆದ್ರೂ ಕೂಡ ಅವರಿಗೆ ನಾವು ತಿಳಿ ಹೇಳುವಂತ ಮಾತನ್ನು ಹೇಳ್ಬೇಕು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವರು ದಾರಿ ತಪ್ಪಿಸ್ತಾರೆ. ಈ ದಾರಿ ತಪ್ಪಿಸೋದಕ್ಕೆ ತಾವ್ಯಾರೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ನಾವೆಲ್ಲ ಪಕ್ಷದ ಸೈನಿಕ. ಇದು ನನ್ನ ಚುನಾವಣೆ ಅಲ್ಲ. ಆದ್ರೂ ನನ್ನ ಚುನಾವಣೆಯಲ್ಲಿ ಯಾವ ರೀತಿ ಪ್ರಚಾರವನ್ನು ನಾನು, ನನ್ನ ಕುಟುಂಬಸ್ಥರು ಎಲ್ಲರೂ ಮಾಡಿದ್ರು, ಅದೇ ರೀತಿ ಈ ಚುನಾವಣೆ ಕೂಡ ನಾವು ಮಾಡ್ತೀವಿ. ಕಾರಣ ಏನಂತಂದ್ರೆ ಈ ಸಂಘಟನೆ ಏನಿದೆ, ಈ ಪಕ್ಷ ಏನಿದೆ, ಇದು ಎಲ್ಲ ಜಾತಿಯನ್ನ, ಎಲ್ಲಾ ಜನಾಂಗದವರನ್ನ, ಎಲ್ಲಾ ವರ್ಗದವರನ್ನ, ಎಲ್ಲಾ ಧರ್ಮದವರನ್ನ ಒಳಗೊಂಡಂತ ಅಭಿವೃದ್ಧಿಯ ಕಲ್ಪನೆಯನ್ನ ಕಂಡಂತ ಏಕೈಕ ಪಕ್ಷ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಇದು ಉಳಿಬೇಕು. ನಮ್ಮಂಥವ್ರು ಬರ್ತಾರೆ, ನಿಮ್ಮಂಥವ್ರು ಬರ್ತಾರೆ, ಹೋಗ್ತಿದ್ವಿ. ನಾವು ಬರೀ ಅದನ್ನು ಪ್ರತಿನಿಧಿಸೋದಷ್ಟೇ. ಇವತ್ತಿರ್ತದೆ ಅಧಿಕಾರ, ನಾಳೆ ಹೋಗ್ತದೆ, ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ. ಇದಕ್ಕೆಲ್ಲ ನಾವು ವಿಚಿತ್ರರಾಗಬಾರ್ದು, ಧೈರ್ಯನೂ ಬರ್ತದೆ. ಏನು ಇಲ್ಲೇ ಇದ್ದಾಗೆ ನಾವು ಇದಿರಲಿಲ್ಲ. ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ಮೇಲೆ ಪೊಲೀಸನ್ನ ದಾಳಿ ಮಾಡಿಸಿದ್ರು. ನಮ್ಮ ಅಬ್ದುಲ್ ರೆಹಮಾನ್ ಅವರಿದ್ರು ಮಡಿಕೇರಿಯಲ್ಲಿ. ನಾವು ಅವತ್ತೇ ಇದ್ದಿರಲಿಲ್ಲ ಪೊಲೀಸ್. ಇವತ್ತಿದ್ರಂತ ಪ್ರಶ್ನೆ ಇದೆ. ಅದರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಕೊಟ್ಟಂತ 5 ಗ್ಯಾರಂಟಿ ಇದು ಇತಿಹಾಸ. ಪ್ರಪಂಚದಲ್ಲೇ ನಾವು ಸೃಷ್ಟಿ ಮಾಡಿರುವಂತ ಇತಿಹಾಸ. ಅದರ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ಬೇಕು. ಅದರಿಂದ ನಾವು ಮತವನ್ನ ಪಡಿಬೇಕು, ಜನರಿಗೆ ತಿಳಿಸಿ ಅಂತ ಮನವಿಯನ್ನು ಮಾಡ್ತೇವೆ. ನಾ ಕೆಲಸ ತಾವೆಲ್ಲರೂ ಮಾಡ್ಬೇಕು. ಮತ್ತೆ ಈ ಕ್ಷೇತ್ರದಲ್ಲಿ ಆಗಿರುವಂತ ಅಭಿವೃದ್ಧಿ ಕೆಲಸ 25 ಕೋಟಿ ಬರೀ ನಾವು ಗ್ರಾಮೀಣ ರಸ್ತೆಗಳಿಗೆ, PW ರಸ್ತೆಗೆ 31 ಕೋಟಿ,
ನ್ಯಾಯಾಲಯ ಕಟ್ಟಡ, ಕುಡಿಯುವ ನೀರಿನ ಘಟಕ ಮತ್ತು ಪಾದಚಾರಿಗಳಿಗೆ ರಸ್ತೆ, ಉದ್ಯಾನವನ, ಬಸ್ ನಿಲ್ದಾಣ, ಸಮುದಾಯ ಭವನ, ಮಸೀದಿ, ಚರ್ಚು, ದೇವಾಲಯಗಳು, ದೇವಸ್ಥಾನಗಳು ಎಲ್ಲದಕ್ಕೂ ಮಾಡಿ. ಇಂತಹ ಸಮಗ್ರವಾದಂತಹ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿದ್ಮೇಲೆ ಜನ ನಮ್ಮ ಜೊತೆಗಿದ್ದಾರೆ, ನಮಗೆ ಬೆಂಬಲಿಸ್ತಾ ಇದ್ದಾರೆ. ಆದರೆ ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಮತಪೆಟ್ಟಿಗೆಗೆ ತಂದು ವೋಟ್ ಹಾಕುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ನನ್ನನ್ನು ಸೇರಿಸಿ ಆ ಕೆಲಸವನ್ನು ನಾವು ಮಾಡೋಣ. ಇವತ್ತು ಭಾರತೀಯ ಜನತಾ ಪಕ್ಷದವರು ರಾಜರು ಕೊಟ್ಟಿದ್ದಾರೆ.